ಬಹುಜನನ್ ಕೈ ಮುಗಿವ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆಯಲ್ಲೇ ನಿಂದು ಸಂಶಯಿಸಬೇಡ. ವಿಹಿತಗೈದವರಾರು ವಸತಿಯುಂ ದೈವಕ್ಕೆ ಮಹಿಮೆ ಮನಸೋ ತಡೆಯೋ ಮಂಕುತಿಮ್ಮ. ಅಂತಹ ಒಂದು ದೇವಸ್ಥಾನಕ್ಕೆ ಒಂದು ವಾಸ್ತುಶಿಲ್ಪ ಅಂತ ಬೇರೆ ಇದೆ, ವಾಸ್ತುಶಾಸ್ತ್ರ ಬೇರೆ ಇದೆ. ಅದು ಗರ್ಭಗೃಹ ಹೇಗಿರಬೇಕು, ಆ ಕಲಶ ಹೇಗಿರಬೇಕು, ವಿಮಾನ ಗೋಪುರ ಎಂಬುದಾಗಿ ಕರೀತಾರೆ. ಆಮೇಲೆ ಹೊರಗಡೆ ಇರತಕ್ಕಂತಹ ಧ್ವಜಸ್ತಂಭ, ಆಮೇಲೆ ವಾಹನ ಮಂಟಪ, ಈ ರೀತಿಯಾಗಿ ಒಂದು ವ್ಯವಸ್ಥೆ ಅಂತಿದೆ, ಅದರದ್ದೇ ಶಿಲ್ಪ. ಆ ಪ್ರಕಾರವಾಗಿ ದೇವರನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿತ್ಯವೂ ದೀರ್ಘಕಾಲ ಪೂಜೆ ನಡೀತಾ ಇರತಕ್ಕಂತಹ ಕ್ಷೇತ್ರಕ್ಕೆ ನೀವು ಹೋಗಿ ನೋಡಿ. ಅಲ್ಲಿ ಒಂದು ಸಮಾಧಾನ ಸಿಗ್ತದೆ, ಏನೋ ಒಂದು ವೈಬ್ರೇಷನ್ ಅಲ್ಲಿ ನಮ್ಮ ಅನುಭವಕ್ಕೆ ಬರ್ತದೆ. ಅದನ್ನು ನಿರಾಕರಿಸಲಿಕ್ಕಾಗಲ್ಲ. ಅದನ್ನೇ ಹೇಳೋದು ಡಿ ವಿ ಜಿ ಅವರು. ದೇವರನ್ನು ನಾವು ಎಲ್ಲ ಕಡೆಗಿರ್ತಕ್ಕಂತಹ ದೇವರನ್ನು ಒಂದು ಕಡೆಗೆ ಮಾತ್ರ ಇರುವಂತ ಹೇಳಲಿಕ್ಕೆ ಆಗಲ್ಲ, ನಮಗೂ ಗೊತ್ತಿದೆ ಅದು. ಹೀಗೆ ಒಂದು ಉದಾಹರಣೆ ಕೊಡಬೇಕಾದ್ರೆ, ಸೈಕಲ್ ಟ್ಯೂಬ್ ಪಂಕ್ಚರ್ ಆಯಿತು ಅಂತ ಇಟ್ಕೊಳ್ಳಿ. ಅದಕ್ಕೆ ನಾವು ಗಾಳಿ ತುಂಬಿಸ್ಲಿಕ್ಕೆ ಎಲ್ಲಿ ಕರ್ಕೊಂಡು ಹೋಗೋದು? ಪಂಕ್ಚರ್ ಕಟ್ಟುವವನ ಅಂಗಡಿಗೆ ತಗೊಂಡು ಹೋಗುತ್ತಾನೆ. ಪಂಕ್ಚರ್ ಕಟ್ಟುವವನ ಅಂಗಡಿಗೆ ಹೋಗಿ ಗಾಳಿ ಹೊಡಿಸ್ಕೊಂಡು ಬರೋದು, ಪಂಕ್ಚರ್ ಕಟ್ಸ್ಕೊಂಡು. ಅಲ್ಲರಿ ಗಾಳಿ ಎಲ್ಲ ಕಡೆನೂ ಇದೆಲ್ಲೇ ತುಂಬಿಕೊಳ್ಳಿ ಅಂದರೆ ಹಾಗಲ್ಲ. ಅದು ಎಲ್ಲ ಕಡೆಗೂ ಪರಮಾತ್ಮ ತುಂಬಿದ್ರೂ ಕೂಡ ಅವನು ಉಪಲಬ್ಧಿ ಸ್ಥಾನ, ಅವನನ್ನು ಅನುಸಂಧಾನ ಮಾಡೋದಕ್ಕೊಂದು ಸ್ಥಾನ, ಅದು ಪೂಜಾ ಕೋಣೆ, ಅದು ದೇವಸ್ಥಾನ. ಅಲ್ಲಿಗೆ ಹೋದಾಗ ಆ ಮನಸ್ಸು ಅದೇನೋ ಒಂದು ಭಾವ ಉತ್ಕರ್ಷೆಯನ್ನು ಪಡೆದುಕೊಳ್ತದೆ. ಅದು ಆಗಬೇಕಾಗಿರೋದು.